ಕೆ.ಎಸ್. ನಿರಂಜನ, ಕುಳಕುಂದ ಶಿವರಾಯ ನಿರಂಜನ. ಅಕ್ಟೋಬರ್ 31ರಂದು ನಿರಂಜನ ಶತಮಾನೋತ್ಸವದ ಸಮಾರೋಪ ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾರೋಪದಲ್ಲಿ ನಿರಂಜನ ಶತಮಾನದ ಮರುಓದು ವಿಚಾರ ಸಂಕಿರಣ ಮತ್ತು ನಿರಂಜನ 100 ಮರುಓದು ಮಾಲಿಕೆಯ 4 ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಗುತ್ತೆ. ಕನ್ನಡದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ ನಿರಂಜನ ಶತಮಾನದ ವರ್ಷವಿದು. ಸೃಜನಶೀಲ ಬರಹಗಾರ, ಪ್ರಗತಿಶೀಲ ಸಾಹಿತ್ಯ ಚಳುವಳಿಕಾರ, ವಿಮರ್ಶಕ, ಪತ್ರಕರ್ತ, ಚಿಂತಕ, ಸ್ವಾತಂತ್ರ್ಯ ಹೋರಾಟಗಾರ, ಕಮ್ಯುನಿಸ್ಟ್ ನಾಯಕ, ಜ್ಞಾನ ಗಂಗೋತ್ರಿ, ವಿಶ್ವ ಕಥಾಕೋಶದಂತಹ ಮಹಾ ಕನಸನ್ನ ಕಂಡು ಅವನ ನನಸು ಮಾಡಬಲ್ಲ ಧೀಮಂತ, ಹೀಗೆ ಹಲವು ಆಯಾಮಗಳನ್ನು ನಿರಂಜನ ಹೊಂದಿದ್ರು. ನಿರಂಜನರ ಶತಮಾನದ ಈ ಹೊತ್ತಿನಲ್ಲಿ ಅವರನ್ನ ನೆನಪಿಸಿಕೊಳ್ಳುತ್ತಾ ಕನ್ನಡ ಸಾಹಿತ್ಯ ಮತ್ತು ಪ್ರಗತಿಪರ ಲೋಕಕ್ಕೆ ಅವರ ಕೊಡುಗೆಯನ್ನು ದಾಖಲಿಸುವ ಮತ್ತು ಅದು ಎಂದಿಗೂ ಸಾಂಸ್ಕೃತಿಕ ಲೋಕದಲ್ಲೇ ಚಿರಸ್ಥಾಯಿಯಾಗಿ ಉಳಿಯುವಂತೆ ಮಾಡುವುದು ಎಲ್ಲ ಕನ್ನಡಿಗರ ಕರ್ತವ್ಯವಾಗಿತ್ತು. ಈ ನಿಟ್ಟಿನಲ್ಲಿ ಜನಶಿಕ್ಷಣ ಟ್ರಸ್ಟ್ ಮತ್ತು ಕ್ರಿಯಾ ಮಾಧ್ಯಮ ವರ್ಷ ಪೂರ್ತಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದವು. ಶತಮಾನೋತ್ಸವ ಉದ್ಘಾಟನೆ ಜುಲೈ 27, 2024ರಂದು ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಡೆಯಿತು. ಪುಸ್ತಕ ಬಿಡುಗಡೆ, ಮರು ಓದು ವಿಚಾರ ಸಂಕಿರಣಗಳು ಉದ್ಘಾಟನಾ ಕಾರ್ಯಕ್ರಮದಲ್ಲಿದ್ದವು. ಈ ಕಾರ್ಯಕ್ರಮಕ್ಕೆ ಹಿಂದೆ ನಿರಂಜನರ ಸಮಗ್ರ ಸಂಪುಟಗಳ ಪ್ರಕಟಣೆ ಮಾಡಿದ್ದ IBH ಸಹಯೋಗ ನೀಡಿತ್ತು. ಈ ಕಾರ್ಯಕ್ರಮದಲ್ಲಿ IBH ಮರು ಪ್ರಕಟಿಸಿದ ನಿರಂಜನ ಸಮಗ್ರ ಬರಹಗಳ ಮಾಲಿಕೆಯ ಸಮಗ್ರ ಕಥೆಗಳು ಇರುವ ಧ್ವನಿ 1 ಮತ್ತು ಧ್ವನಿ 2 ಹಾಗೂ 3 ಕಾದಂಬರಿಗಳ ಸಂಪುಟಗಳು ಮತ್ತು ಕ್ರಿಯಾ ಮಾಧ್ಯಮ ಪ್ರಕಟಿಸಿದ ಮೃತ್ಯುಂಜಯ ನಾಟಕ ರೂಪವನ್ನು ಬಿಡುಗಡೆ ಮಾಡಲಾಯಿತು. ಲೇಖಕರು, ಸಾಂಸ್ಕೃತಿಕ ಸಂಶೋಧಕರು ಮತ್ತು ಚಿಂತಕರಾದ ಮತ್ತು ನಿರಂಜನರ ಹಿರಿಯ ಮಗಳೂ ಆದ ತೇಜಸ್ವಿನಿ ನಿರಂಜನರು ಬಿಡುಗಡೆ ಮಾಡಿದ್ರು. ಮರು ಓದು ವಿಚಾರ ಸಂಕಿರಣದಲ್ಲಿ ನಿರಂಜನರ ಕಾದಂಬರಿಗಳು ಕುರಿತು ರಘುನಾಥ ಚಾಹ, ದೃಶ್ಯ ಮಾಧ್ಯಮಗಳಲ್ಲಿ ನಿರಂಜನರ ಕಥೆ ಕಾದಂಬರಿಗಳನ್ನು ಕುರಿತು ಬಿ ಸುರೇಶ, ನಿರಂಜನರ ಕಥಾ ಪ್ರಪಂಚ ಕುರಿತು BR ಮಂಜುನಾಥ ಪ್ರಬಂಧಗಳನ್ನು ಮಂಡಿಸಿದ್ರು. ಗಿರೀಶ್ ಕಾಸರವಳ್ಳಿ ಅವರು ನಿರ್ದೇಶಿಸಿದ ನಿರಂಜನರ ಬದುಕು ಬರಹಗಳ ಬಗೆಗಿನ ಡಾಕ್ಯುಮೆಂಟರಿ ಮತ್ತು ಮೃತ್ಯುಂಜಯ ನಾಟಕ ಮತ್ತು ಚಿರಸ್ಮರಣೆ ಟಿವಿ ಧಾರಾವಾಹಿಗಳ ತುಣುಕುಗಳ ವಿಡಿಯೋಗಳನ್ನು ತೋರಿಸಲಾಯಿತು. ಮೃತ್ಯುಂಜಯ ನಾಟಕದ ಹಾಡುಗಳನ್ನು ಸಹ ಹಾಡಲಾಯಿತು. ಜನಶಿಕ್ಷಣ ಟ್ರಸ್ಟ್ ವರ್ಷ ಪೂರ್ತಿ ನಿರಂಜನರ ಮರು ಓದು ಉಪನ್ಯಾಸ ಸರಣಿಯಲ್ಲಿ ಹಲವು ಉಪನ್ಯಾಸಗಳನ್ನು ಸಂಘಟಿಸಿತು. ಇವನ್ನ ಜನಶಕ್ತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಯಿತು. ಚಿರಸ್ಮರಣೆ ಕಾದಂಬರಿಯ ಆಡಿಯೋ ಬುಕ್ ತಯಾರಿಸಲಾಗಿದೆ. ನಿರಂಜನರ ಕಥೆಗಳ ಆಡಿಯೋ ಬುಕ್ ತಯಾರಿಯಲ್ಲಿ ನಡೀತಾ ಇದೆ. ಕ್ರಿಯಾ ಮಾಧ್ಯಮ ರೈತರಿಗಾಗಿ ನಿರಂಜನ ಎಂಬ ಪುಸ್ತಕ ಪ್ರಕಟಣೆ ಮಾಡಿತ್ತು. ಇದು 3ನೇ ಮರುಮುದ್ರಣವನ್ನ ಕಂಡಿದೆ. ಕ್ರಿಯಾ ಮಾಧ್ಯಮ ನಿರಂಜನ 100 ಮರು ಓದು ಮಾಲಿಕೆಯ ಪ್ರಕಟಣೆಯನ್ನ ಹಮ್ಮಿಕೊಂಡಿದ್ದು ಈ ಮಾಲಿಕೆಯಲ್ಲಿ 4 ಪುಸ್ತಕಗಳನ್ನು ಪ್ರಕಟಿಸಿದೆ. ತೇಜಸ್ವಿನಿ ನಿರಂಜನ ಈ ಮಾಲಿಕೆಯ ಪ್ರಧಾನ ಸಂಪಾದಕರಾಗಿದ್ದಾರೆ. ಈ ಮಾಲಿಕೆಯ ಪುಸ್ತಕಗಳಿಗೆ ನವೆಂಬರ್ 30ರವರೆಗೆ ವಿಶೇಷ ರಿಯಾಯಿತಿ ಘೋಷಿಸಲಾಗಿದೆ. ಇದೇ ಅಕ್ಟೋಬರ್ 31ರಂದು ನಿರಂಜನ ಶತಮಾನೋತ್ಸವದ ಸಮಾರೋಪ ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾರೋಪದಲ್ಲಿ ನಿರಂಜನ ಶತಮಾನದ ಮರು ಓದು ವಿಚಾರ ಸಂಕಿರಣ ಮತ್ತು ನಿರಂಜನ 100 ಮರು ಓದು ಮಾಲಿಕೆಯ 4 ಪುಸ್ತಕಗಳನ್ನು ಬಿಡುಗಡೆ ಮಾಡಲಾಗುತ್ತದೆ. ವಿಚಾರ ಸಂಕಿರಣದ ಅಧ್ಯಕ್ಷತೆಯನ್ನ ಖ್ಯಾತ ಲೇಖಕರು, ವಿಮರ್ಶಕರು, ಚಿಂತಕರು ಆದ ರಾಜೇಂದ್ರ ಚೆನ್ನಿ ವಹಿಸಲಿದ್ದು ಆಶಯ ಭಾಷಣವನ್ನ ಮಾಡಲಿದ್ದಾರೆ. ಪುಸ್ತಕ ಬಿಡುಗಡೆಯನ್ನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ LN ಮುಕುಂದರಾಜ್ ಅವರು ಮಾಡಲಿದ್ದಾರೆ. ತೇಜಸ್ವಿನಿ ನಿರಂಜನ ಬರೆದ ಬದುಕು ಬರಹಗಳ ಕಥೆ, MG ಹೆಗಡೆ ಸಂಪಾದನೆಯ ಆಯ್ದ ಕಥೆಗಳು, ವಿಶ್ವ ಕುಂದಾಪುರ ಅವರ ಆಯ್ದ ಅಂಕಣ ಬರಹಗಳು, ಮೀನಾಕ್ಷಿ ಬಾಳಿಯವರ ಆಯ್ದ ಸಾಹಿತ್ಯಿಕ ಬರಹಗಳು ಪುಸ್ತಕ ಬಿಡುಗಡೆಯಾಗಲಿವೆ. ವಿಚಾರ ಸಂಕಿರಣದಲ್ಲಿ ನಿರಂಜನರ ಕಥಾ ಸಾಹಿತ್ಯದಲ್ಲಿ ಮಹಿಳಾ ಪ್ರಶ್ನೆ ಕುರಿತು N ಗಾಯತ್ರಿ ಮಾತನಾಡಲಿದ್ದಾರೆ. ನಿರಂಜನ ಪ್ರಗತಿಶೀಲ ಚಳುವಳಿಯ ನಂತರದ ಸಾಹಿತ್ಯದ ಮೇಲೆ ಪ್ರಭಾವ ಈ ವಿಷಯದ ಕುರಿತು H ದಂಡಪ್ಪ, ಜ್ಞಾನ ಸಾಹಿತ್ಯಕ್ಕೆ ನಿರಂಜನರ ಕೊಡುಗೆ ಕುರಿತು MG ಹೆಗಡೆಯವರು ಪ್ರಬಂಧಗಳನ್ನು ಮಂಡಿಸಲಾಗುತ್ತದೆ. ಇದೇ ವೇಳೆ ಪುಸ್ತಕಗಳ ಪರಿಚಯ ನಡೆಯಲಿದೆ. ಬದುಕು ಬರಹಗಳ ಕುರಿತು ಅನಂತ ಶಾಂದ್ರೇಯ ಆಯ್ದ ಕಥೆಗಳ ಕುರಿತು, ಪ್ರತಿಭಾ ಭಟ್ ಆಯ್ದ ಅಂಕಣ ಬರಹಗಳ ಕುರಿತು, ನವೀನ್ ಸೂರಿಂಜೆ ಆಯ್ದ ಸಾಹಿತ್ಯಕ ಬರಹಗಳನ್ನ ಕುರಿತು ರಂಗನಾಥ ಕಂಟನಕುಂಟೆ ಮಾಡಲಿದ್ದಾರೆ.
ಈ ಪುಸ್ತಕದ ಸೆಟ್ ಪ್ರತಿ ಮನೆಯಲ್ಲೂ ಇರಬೇಕಾದ್ದು. ಹಾಗಾಗಿ ಈ ಮಾಲಿಕೆಯ ಪುಸ್ತಕಗಳಿಗೆ ನವೆಂಬರ್ 30ರವರೆಗೆ ವಿಶೇಷ ರಿಯಾಯಿತಿ ಘೋಷಿಸಲಾಗಿದೆ. 4 ಪುಸ್ತಕಗಳ ಮುಖಬೆಲೆ ರು 600 ಸೆಟ್ ಅನ್ನ ರು 450ರ ರಿಯಾಯಿತಿ ಬೆಲೆಗೆ ನವೆಂಬರ್ 30ರವರೆಗೆ ಹಾಗೂ ಬಿಡಿ ಪುಸ್ತಕಗಳಿಗೂ ನವೆಂಬರ್ 30ರವರೆಗೆ ವಿಶೇಷ ರಿಯಾಯಿತಿ ಇರುತ್ತದೆ.